ಏನಿಲ್ಲ ಅಂತ ಅಲ್ಲಿ ನಿನ್ಕೋ. ಇವತ್ತು ನಡ್ಕೊಂಡು ಹೋಗ್ತಾ ಇದ್ದೀವಿ. ಹಾಯ್ ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಕಮಲಾ ಬ್ಲಾಗ್ಸ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡು ಇವತ್ತು ಲೇಟಾಗಿ ಮಧ್ಯಾಹ್ನಕ್ಕೆ ಸಾಂಬಾರು ಮತ್ತು ರೈಸ್ ಮಾಡ್ಕೊಳ್ತಾ ಇದ್ದೀನಿ. ತುಂಬ ದಿನ ಆದಮೇಲೆ ಮಧ್ಯಾಹ್ನ ಟೈಮ್ ಅಡುಗೆ ಮಾಡ್ತಾಯಿದ್ದೀನಿ. ಸಾಂಬಾರು ಮಾಡ್ತಾಯಿದ್ದೀನಿ ಮಧ್ಯಾಹ್ನ ಟೈಮು. ಏನಕ್ಕಪ್ಪ ಅಂದರೆ ಇವತ್ತು ಬೆಳಗ್ಗೆ ಹಸ್ಬೆಂಡ್ಗೆ ಟಿಫನ್ನು ರೊಟ್ಟಿ ಮತ್ತು ರೊಟ್ಟಿ ಸಾಂಬಾರಿತ್ತು, ಅದನ್ನೇ ಹಾಕ್ಕೊಟ್ಟೆ. ಹಾಗೆ ಮಧ್ಯಾಹ್ನಕ್ಕೆ ಅವ್ರಿಗೆ ಕರ್ಡ್ ರೈಸ್ ಮಾಡಿಕೊಟ್ಟೆ. ಸಾಂಬಾರೇನು ಮಾಡಿಲ್ಲ. ಹಾಗಾಗಿ ಇವಾಗ ನಮಗೆ ಮಧ್ಯಾಹ್ನಕ್ಕೆ ಊಟಕ್ಕೆ ಬೇಕಲ್ಲ, ಅದಕ್ಕೆ ಸಾಂಬಾರು ಮಾಡೋಣ ಅಂತ ರೆಸಿಪಿನ ಸಾಂಬಾರು ಯಾವ ಸಾಂಬಾರು ಮಾಡ್ತೀನಿ, ಏನು ರೆಸಿಪಿ ಅಂತ ನಿಮ್ಮ ಜೊತೆನೂ ಕೂಡ ಶೇರ್ ಮಾಡ್ಕೊಳ್ತೀನಿ. ಇವತ್ತು ನಮ್ಮ ಟೆರೆಸ್ಸಲ್ಲಿ ಗಾರ್ಡನಲ್ಲಿ ಬೆಳೆದಿರೋ ಅಂಥ ಒಂದು ಸೊಪ್ಪು ಯೂಸ್ ಮಾಡಿಕೊಂಡು ಒಂದು ರೆಸಿಪಿ ತೋರಿಸ್ತೀನಿ. ಹೆಲ್ತಿಗಂತೂ ತುಂಬ ಒಳ್ಳೆಯದು ಅದು. ಹಾಗೆ ಈ ಶೀತ ಕೆಮ್ಮು ಆಗಿದ್ರೆ ಅಂತೂ ತುಂಬ ಒಳ್ಳೆಯದು. ಈಗಿರೋ ವೆದರ್ ಕ್ಲೈಮೇಟ್ಗಂತೂ ಅದು ತುಂಬ ಚೆನ್ನಾಗಿರುತ್ತೆ. ಇವಾಗ ಆ ಸೊಪ್ಪು ಹಾರ್ವೆಸ್ಟ್ ಮಾಡೋಕ್ಕೆ ಈ ಬೌಲ್ ತೊಗೊಂಡಿದ್ದೀನಿ. ಬನ್ನಿ ಹಾರ್ವೆಸ್ಟ್ ಮಾಡ್ಕೊಂಡು ಬರೋಣ. ಅಷ್ಟರಲ್ಲಿ ನೀರು ಬಿಸಿ ಆಗಿದೆ, ರೈಸ್ ತೊಳೆದ್ಬಿಟ್ಟು ಹಾಕ್ಬಿಟ್ಟೆ ಹೋಗೋಣ. ಬರೋ ಅಷ್ಟರಲ್ಲಿ ರೈಸು ಬೆಂದಿರುತ್ತೆ, ಒಂದು ಅರ್ಧ ಭಾಗನಾದರೂ ಬೇಯುತ್ತೆ. ಬೇಗ ಕಟ್ ಮಾಡ್ಕೊಂಬರ್ಬೋದು, ತುಂಬ ಟೈಮ್ ಏನಾಗಲ್ಲ. ಇವಾಗ ಇದು ನೀರು ಮಳ್ತಿದೆ, ರೈಸ್ ಹಾಕ್ಬಿಟ್ಟು ರೈಸ್ ತೊಳೆದ್ಬಿಟ್ಟು ಹಾಕ್ಬಿಟ್ಟು ಹೋಗೋಣ. ಸಿಮ್ಮಲ್ಲಿ ಇಟ್ಬಿಟ್ಟು ಬೇಯ್ತಾ ಇರುತ್ತೆ. ಅಷ್ಟರಲ್ಲಿ ಸೊಪ್ಪನ್ನ ಹಾರ್ವೆಸ್ಟ್ ಮಾಡ್ಕೊಂಡು ಬರೋಣ. ಇವಾಗ ಇದ್ದೀನಿ ಮಾಡ್ಕೊಂಬರೋಣ. ಸಿಮ್ಮಲ್ಲಿ ಇಟ್ಟಿರ್ತೀನಿ, ಬೇಯ್ತಾ ಇರುತ್ತೆ ನಿಧಾನಕ್ಕೆ. ಟೆರೇಸ್ಗೆ ಹೋಗಿ ಸೊಪ್ಪು ಹಾರ್ವೆಸ್ಟ್ ಮಾಡ್ಕೊಂಬರೋಣ. ಇವಾಗ ಟೆರೇಸಿಗೆ ಬಂದಿದ್ದೀನಿ. ಏನು ಸೊಪ್ಪು ಅಂತ ಇವಾಗ ನಿಮಗೆ ಗೊತ್ತಾಗ್ತಿದೆ. ದೊಡ್ಡ ಪತ್ರೆ ಯೂಸ್ ಮಾಡಿಕೊಂಡು ನಾನು ಮಜ್ಜಿಗೆ ಸಾರು ಮಾಡ್ತೀನಿ. ತುಂಬ ಚೆನ್ನಾಗಿರುತ್ತೆ, ಹೆಲ್ತಿಗೂ ಇದು ತುಂಬ ಒಳ್ಳೆಯದು. ಇವಾಗಿರೋ ವೆದರ್ಗೆ ನಮ್ಗೆ ಯಾವುದೇ ರೀತಿ ವೈರಲ್ ಫೀವರ್ ಈ ಥರ ಏನು ಬಂದ್ರೂ ಕ್ಯೂರ್ ಆಗುತ್ತೆ. ನಮ್ಮ ಮನೇಲಿ ಸದ್ಯಕ್ಕೆ ಯಾರಿಗೂ ಏನೂ ಇಲ್ಲ, ಬರಬಾರ್ದು ಮುಂದೆ ಅಂತ ಅವಾಗವಾಗ ಈ ಥರ ಫುಡ್ ಇರಬೇಕು ಅಂತ ಮಾಡ್ತೀನಿ. ನೋಡಿ ಇನ್ನೂ ಇದೆ, ಸಾಕಿಷ್ಟೇ. ಇನ್ನೊಂದು ದಿನ ಚಟ್ನಿ ಮಾಡ್ಕೊತೀನಿ. ಇನ್ನೊಂದು ಸ್ವಲ್ಪ ಎಲ್ಲ ಇದೆಯಲ್ಲ, ಅದೆಲ್ಲ ಬೆಳ್ಕೊಂಡ್ಮೇಲೆ ಇವಾಗ ಇಷ್ಟನ್ನು ಸಾಂಬಾರು ಮಾಡೋಕ್ಕೆ ಯೂಸ್ ಮಾಡ್ಕೊತೀನಿ. ಬನ್ನಿ ಯಾವ ಥರ ಮಾಡೋದು ಅಂತ ನಿಮಗೂ ತೋರಿಸ್ತೀನಿ. ಇವಾಗ ಇದನ್ನು ಎಲೆ ಎಲ್ಲ ಬಿಡಿಸ್ಕೊಂಡು ವಾಶ್ ಮಾಡ್ಕೊಳ್ಳೋಣ. ರೈಸ್ ಬೇಯ್ತಾ ಇದೆ. ಇವಾಗ ನಾನು ಇಲ್ಲೇ ಇದ್ದೀನಲ್ಲ, ಸ್ವಲ್ಪ ಉರಿ ಜಾಸ್ತಿ ಇಡ್ತಿದ್ದೀನಿ. ಇಷ್ಟು ಬೆಂದಿದೆ, ಇನ್ನು ಬೇಯಬೇಕು. ಇದು ಬೆಂದು ರೆಡಿ ಆಗೋ ಅಷ್ಟರಲ್ಲಿ ನಾನು ಸಾಂಬಾರಿಗೆಲ್ಲ ರೆಡಿ ಮಾಡ್ಕೊತೀನಿ. ಸಾಂಬಾರು ತಂದು ಇಟ್ಟಿಲ್ಲಿ ಇಟ್ಕೊಂಡಿದ್ದೀನಿ. ಇವಾಗ ಇದಕ್ಕೆಲ್ಲ ಬಿಡಿಸಿ ಹಾಕ್ಕೊತಿದ್ದೀನಿ, ವಾಶ್ ಮಾಡ್ಕೊಳ್ಳೋಣ. ರೋಡ್ ಸೈಡೇ ಇರೋದ್ರಿಂದ ಮನೆ ಸ್ವಲ್ಪ ಟೆರೆಸಲ್ಲೆಲ್ಲ ಧೂಳಿರೋದ್ರಿಂದ ಧೂಳು ಕೂತಿರುತ್ತೆ. ಎಲೆ ಮೇಲೆ ಕ್ಲೀನ್ ಮಾಡ್ಕೊತೀನಿ. ಈ ಕಡ್ಡಿ ಮಣ್ಣಲ್ಲಿ ನೆಟ್ಟರೆ ಸಾಕು, ಬಂದುಬಿಡುತ್ತೆ. ಇದು ಈಸಿಯಾಗಿ ಬರುತ್ತೆ ಬೇಗನೆ. ಒಂದು ಕಡ್ಡಿ ಹಾಕಿದ್ರೇ ಮಸ್ತಾಗಿ ಬೆಳೆದ್ಬಿಡುತ್ತೆ ಬೇಗ. ಇದಕ್ಕೇನು ಜಾಸ್ತಿ ಏನು ನೀರಾಗಲಿ ಗೊಬ್ಬರ ಆಗಲಿ ಬೇಕಿಲ್ಲ. ಒಳ್ಳೆ ಮಣ್ಣಿದ್ರೆ ಸಾಕು, ಬೇಗ ಬೆಳೆದ್ಬಿಡುತ್ತೆ. ಯಾರು ಬೇಕಾದ್ರೂ ಈಸಿಯಾಗಿ ಬೆಳೆಸ್ಕೊಬೋದು. ಇದಕ್ಕೆ ಆಮೇಲೆ ತುಂಬ ಬಿಸಿಲು ಬೇಕು ಅನ್ನೋಂಗೂ ಇಲ್ಲ, ಶೇಡಲ್ಲೆಲ್ಲ ಬೆಳೆಯುತ್ತೆ. ಆರಾಮಾಗಿ ಬಾಲ್ಕನಿಲೆಲ್ಲ ಇಟ್ಕೊಂಡು ಬೆಳೆಸ್ಕೊಬೋದು ಈ ಪ್ಲ್ಯಾಂಟ್ನ. ಇವಾಗ ಈ ಪ್ಯಾನ್ಗೆ ಹಾಕಿದ್ದೀನಿ, ವಾಶ್ ಮಾಡಿಬಿಟ್ಟು ಇದನ್ನು ಹುರ್ಕೊಳ್ಳೋಣ. ಮೀಡಿಯಮ್ ಫ್ಲೇಮ್ ಇಟ್ಕೊಂಡು ಫುಲ್ಲು ಹುರಿದ್ರೆ ಇದು ಫುಲ್ ಸಾಫ್ಟಾಗಿ ಹೋಗುತ್ತೆ. ಈಗ ಇಷ್ಟು ಇದೆಯಲ್ಲ, ಇದರಲ್ಲಿ ವಾಟರ್ ಕಂಟೆಂಟ್ ಇರುತ್ತೆ. ನೋಡಿ ಇವಾಗ ಹೇಗಾಗುತ್ತೆ ಅಂತ ನಿಮಗೆ ಗೊತ್ತಾಗುತ್ತೆ. ಇವಾಗ ಇದಕ್ಕೆ ಸ್ವಲ್ಪ ಆಯಿಲ್ ಸೇರಿಸ್ಕೊಳ್ತಾ ಇದ್ದೀನಿ. ಆಯಿಲ್ ಏನು ಬೇಕಿರಲ್ಲ, ಇದರಲ್ಲಿ ವಾಟರ್ ಕಂಟೆಂಟ್ ಇರುತ್ತೆ. ಸ್ವಲ್ಪ ಅದು ಅಂಟ್ಕೊಂಡ್ಬಿಡುತ್ತೆ, ಅದಕ್ಕೋಸ್ಕರ ಅಂಟ್ದಂಗಿರಲಿ ಅಂದ್ಬಿಟ್ಟು ಸ್ವಲ್ಪ ಆಯಿಲ್ ಹಾಕಿದ್ದು. ಇದು ಬೇಯೋದಕ್ಕೆ ಸ್ವಲ್ಪ ಟೈಮ್ ಬೇಕಾಗುತ್ತೆ, ಉರಿಯೋಕ್ಕೆ.
ಅಂದರೆ ಅದು ಬೆಂದಂಗೆ ಆಗೋಗ್ಬಿಡುತ್ತೆ ಹುರಿದ್ರೆ ಈ ಥರ. ಇದು ಹುರ್ಕೊಂಡಿದ್ದಾದಮೇಲೆ ಇದಕ್ಕೆ ಹಸಿರು ಮೆಣಸಿನ್ಕಾಯಿ, ಬೆಳ್ಳುಳ್ಳಿ, ಈರುಳ್ಳಿ ಮೂರನ್ನು ಹುರ್ಕೊಬೇಕು. ಅಷ್ಟರೊಳಗೆ ಅಷ್ಟೊಂದು ರೆಡಿ ಮಾಡ್ಕೊತೀನಿ. ಈರುಳ್ಳಿ ಸುಲ್ಕೊಂಡು ಕಟ್ ಮಾಡ್ಕೊತೀನಿ, ಬೆಳ್ಳುಳ್ಳಿ ರೆಡಿ ಮಾಡ್ಕೊತೀನಿ, ಹಸಿರು ಮೆಣಸಿನ್ಕಾಯಿನ ಎತ್ತಿಟ್ಕೊತೀನಿ. ಅಷ್ಟರಲ್ಲಿ ಇದು ಹುರ್ಕೊಂಡಿದ್ದಾಗುತ್ತೆ ನೋಡಿ. ಇದು ಈ ಥರ ವಾಟರೆಲ್ಲ ಬಿಡುತ್ತೆ. ಎಷ್ಟು ಸೊಪ್ಪು ಎಷ್ಟು ಕಮ್ಮಿ ಆಗುತ್ತೆ ಹುರಿದಿದ್ದಾದಮೇಲೆ ಅಂತ ನಿಮಗೆ ಗೊತ್ತಾಗುತ್ತೆ. ಇದಾಗೋಷ್ಟರಲ್ಲಿ ಈರುಳ್ಳಿನ ಕಟ್ ಮಾಡ್ಕೊಳ್ಳೋಣ. ಹುರ್ಕೊಳೋದಕ್ಕೆ ಮತ್ತು ಒಗ್ಗರಣೆಗೂ ಬೇಕು, ಎರಡಕ್ಕೂ ಕಟ್ ಮಾಡ್ಕೊತೀನಿ. ಇದಾಗಿದೆ, ಸ್ವಲ್ಪ ತಣ್ಣಗಾಗಬೇಕು. ಅಷ್ಟರಲ್ಲಿ ಈರುಳ್ಳಿ, ಬೆಳ್ಳುಳ್ಳಿ, ಮೆಣಸಿನ್ಕಾಯಿ ಹುರ್ಕೊಬೋದು. ಇದನ್ನ ಒಂದು ಪ್ಲೇಟಿಗೆ ಹಾಕಿಟ್ಕೊಂಡು ತಣ್ಣಗಾಗಿರುತ್ತೆ. ಮೆಣಸಿನ್ಕಾಯಿ ಸೇರಿಸ್ಕೊಳ್ತೀನಿ. ನಾನು ನಮ್ಮ ಮನೆಗೆ ಎಷ್ಟು ಬೇಕು ಅಷ್ಟು ಮಾಡ್ಕೊಳ್ತೀನಿ. ನಿಮ್ಮ ಮನೆಗೆ ಎಷ್ಟು ಬೇಕು ಅಷ್ಟು ನೀವು ಮಾಡ್ತೀರಿ ಮಾಡ್ಕೊಳ್ಳಿ. 4 ಮೆಣಸಿನ್ಕಾಯಿ ಸೇರಿಸ್ತಿದ್ದೀನಿ. ಇದು ಒಗ್ಗರಣೆಗೆ ಸ್ವಲ್ಪ ಶುಂಠಿ ಹುರ್ಕೊಂಡಾಗ ಹಾಕ್ಕೊಂಡು ಹಾಗೆ ಹಾಕಿರ್ತೀವಿ. ಇದಾಗೋಷ್ಟರಲ್ಲಿ ಸ್ವಲ್ಪ ಮೆಣಸಿನ್ಕಾಯಿ, ಸ್ವಲ್ಪ ಮಸಾಲೆ ಎರಡು ಮುಂಚೆ ಮಾಡ್ಕೊಳ್ತೀನಿ. ಸೇರಿಸಿ ಇದನ್ನೇನು ಆಗಕ್ಕೆ ಬಂದಿದೆ, ಇನ್ನೊಂದು ಸ್ವಲ್ಪ ಆಗುತ್ತೆ. ಇದನ್ನು ತಣ್ಣಗೆ ಹಾಕಿಬಿಟ್ಬಿಟ್ಟು ಆಮೇಲೆ ಗ್ರೈಂಡ್ ಮಾಡ್ಕೊಳ್ಳೋಣ. ಅದ್ರ ಜೊತೆನೇ ಎಲ್ಲ ಒಟ್ಟಿಗೆ ಇದಕ್ಕೆ ಇನ್ನೇನು ಇಂಗ್ರೀಡಿಯೆಂಟ್ಸ್ ಸೇರಿಸ್ತೀನಿ ಅಂತ ಗೊತ್ತಾಗಬೇಕು ಅಂದರೆ ವೀಡಿಯೋ ಸ್ಕಿಪ್ ಮಾಡಬೇಡಿ. ಮಧ್ಯ ವೀಡಿಯೋ ಸ್ಕಿಪ್ ಮಾಡಿದ್ರೆ ಗೊತ್ತಾಗಲ್ಲ. ನನ್ನ ಚಾನಲ್ ಹೊಸ್ದಾಗಿ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ನೂ ಯಾರಾದರೂ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ವಿಡಿಯೋ ನೋಡಿ ಏನು ಅನ್ನಿಸ್ತು ಅಂತ ಕಮೆಂಟ್ ಮಾಡಿ. ನೀವು ಒಂದ್ಸಲ ಈ ರೆಸಿಪಿ ಟ್ರೈ ಮಾಡಿ ಹೇಗೆ ಬಂತು ಅಂತ ಕಮೆಂಟ್ ಮಾಡಿ. ಇನ್ನೂ ಈ ವಿಡಿಯೋಗೆ ಲೈಕ್ ಮಾಡಿಲ್ಲ ಅಂದರೆ ಲೈಕ್ ಮಾಡಿ. ಬನ್ನಿ, ಈ ಕಡೆ ರೈಸ್ ರೆಡಿ ಆಗ್ತಿದೆ. ಸ್ವಲ್ಪ ಮೆತ್ತಗೆ ಬೆಂದರೆ ಚೆನ್ನಾಗಿರುತ್ತೆ, ಅದಕ್ಕೋಸ್ಕರ ಸ್ವಲ್ಪ ಬೇಯಿಸ್ಕೊಳ್ತಾ ಇದ್ದೀನಿ. ಚೆನ್ನಾಗಿ ಟೇಸ್ಟ್ ಚೆನ್ನಾಗಿರುತ್ತೆ ಈ ಸಾಂಬಾರಿಗೆ. ರೈಸ್ ಸ್ವಲ್ಪ ತುಂಬ ಸಾಫ್ಟ್ ಇದ್ದರೆ. ಈ ಕಡೆ ಒಗ್ಗರಣೆಗೆ ಏನು ಬೇಕೋ ಅದನ್ನು ರೆಡಿ ಮಾಡ್ಕೊತಾ ಇದ್ದೀನಿ. ಸಿಂಪಲ್. ಇದು ಮಜ್ಜಿಗೆ ರೆಡಿ ಮಾಡ್ಕೊಂಡಿದ್ದೀನಿ ಅದಕ್ಕೆ ಹಾಕೋದಕ್ಕೆ.
ಯಾರು ಬೇಕಾದರೂ ಮಾಡ್ಬೋದು. ಫಸ್ಟ್ ಟೈಮ್ ನಾವು ಸಾಂಬಾರು ಮಾಡ್ತಿದ್ದೀವಿ, ನಮಗೆ ಗೊತ್ತಿಲ್ಲ ಸಾಂಬಾರು ಮಾಡೋದು ಹೇಗೆ ಅಂತ ಅನ್ನೋರು ಕೂಡ ಇದೊಂದು ಸೊಪ್ಪು ಮನೇಲಿದ್ದರೆ ಆರಾಮಾಗಿ ಮಾಡ್ಕೊಬೋದು. ಈಸಿಯಾಗಿ ಹೆಲ್ತಿಯಾಗಿರುತ್ತೆ. ಕೆಮ್ಮು ನೆಗಡಿ ಏನಾದರೂ ಇದ್ದರೆ, ಕೋಲ್ಡ್ ಏನಾದ್ರು ಆಗಿದ್ದರೆ, ಕಫ ಈ ಥರ ಇದ್ದರೆ ಇದನ್ನು ಸಾಂಬಾರು ತಿನ್ನೋದ್ರಿಂದ ಕಮ್ಮಿ ಆಗುತ್ತೆ. ಈ ಜ್ವರ ಬಂದಿದ್ದರೆ ಇದಕ್ಕೆಲ್ಲ ಒಳ್ಳೆಯದು. ಇದ್ರ ಬಗ್ಗೆ ನಾನು ಹೇಳೋಂಗೆ ಇಲ್ಲ, ನೀವೇ ಒಂದು ಸಲ ಗೂಗಲಲ್ಲಿ ಚೆಕ್ ಮಾಡಿ ನೋಡಿ ಎಷ್ಟು ಹೆಲ್ತ್ ಬೆನಿಫಿಟ್ ಇದೆ ಅಂತ ನಿಮಗೆ ಗೊತ್ತಾಗುತ್ತೆ. ಇವಾಗ ಇದು ತಣ್ಣಗಾಗಿದೆ. ಇವಾಗ ಇದನ್ನು ಹುರ್ಕೊಂಡಿದ್ದು ಆಯಿತು. ಇದು ಸ್ವಲ್ಪ ತಣ್ಣಗಾಗೋ ಅಷ್ಟರಲ್ಲಿ ರೈಸ್ ಬೆಂದಿದೆ, ಬಸ್ಬಿಡ್ತೀನಿ ಅದನ್ನು. ಅಕ್ಕಿ ಗಂಜಿನ ಬಸ್ತಿದ್ದಾದಮೇಲೆ ರುಬ್ಕೊಂಡು ಒಗ್ಗರಣೆಗೆ ಹಾಕೋಣ ಸಾಂಬಾರಿಗೆ. ಅದು ಸ್ವಲ್ಪ ಗಂಜಿ ಕೆಳಗಡೆ ಸಿಕ್ಕೊಂಡು ಬಸ್ತಿ ತೆಗಿತಾರೆ, ಸಿಮ್ಮಲ್ಲಿಟ್ಟು ಸ್ವಲ್ಪ ಇಟ್ಟು ಬಿಸಿ ಮಾಡಿದ್ರೆ ಅನ್ನ ಚೆನ್ನಾಗಿ ಹೊಳ್ಕೊಳುತ್ತೆ. ಈಗ ಇದು ತೆಳ್ಳಗಾಗಿದೆ, ಆಲ್ಮೋಸ್ಟು ಹೊಳ್ಕೊಂಬಿಡೋಣ. ಇವಾಗ ಫಸ್ಟಿಗೆ ಇದಕ್ಕೆ ಹುರಿದಿಟ್ಕೊಂಡಿರೋಂಥ ದೊಡ್ಡ ಪತ್ರೆ ಸೊಪ್ಪು ಹಾಕ್ಕೊಳ್ತಾ ಇದ್ದೀನಿ. ಇದ್ರ ಜೊತೆಗೆ ಮೆಣಸಿನ್ಕಾಯಿ, ಬೆಳ್ಳುಳ್ಳಿ, ಈರುಳ್ಳಿ, ಸ್ವಲ್ಪ ಕರ್ಬೇವಿನ ಸೊಪ್ಪು, ಒಂಚೂರು ಶುಂಠಿ ಇಷ್ಟು ಹುರ್ಕೊಂಡಿದ್ದೀನಿ. ಇದನ್ನು ಸೇರಿಸ್ಕೊಳ್ಳೋಣ ಮಿಕ್ಸಿ ಜಾರಿಗೆ. ಇದನ್ನು ಹಾಕ್ಕೊಂಡು ಇದಕ್ಕೀಗ ನೆಕ್ಸ್ಟ್ ಇಂಗ್ರೀಡಿಯೆಂಟ್ ಏನಪ್ಪ ಅಂದರೆ ಜೀರಿಗೆ ಹಾಕ್ಕೊಳ್ಬೇಕು. ಕಾಣಿಸ್ತಿದೆ ಅಂದ್ಕೊಳ್ತೀನಿ. ಸಾಕು. ಸ್ವಲ್ಪ ನಾನು ಬೇರೆ ಯಾವುದು ಮಸಾಲೆ ಉಪಯೋಗಿಸ್ತಿಲ್ಲ. ಧನಿಯಾ ಪುಡಿ ಅಂದರೆ ಸಾಂಬಾರು ಪೌಡ್ರ್ ಮಾಡ್ತೀವಲ್ಲ ಆ ಥರನೇ. ನೀವು ಅಕಸ್ಮಾತ್ ಖಾರದ ಜೊತೆ ಇದೆ ಅಂದರೆ, ಮೆಣಸಿನ್ಕಾಯಿ ಜೊತೆ ಧನಿಯಾ ಪುಡಿ ಮಾಡ್ಕೊತೀವಿ ಅಂದರೆ, ಧನಿಯಾ ಪುಡಿ ಇಲ್ಲದೇ ಬರೀ ಮೆಣಸಿನ್ಕಾಯಲ್ಲಿ ಸಾಂಬಾರು ಪೌಡ್ರ್ ಮಾಡ್ತೀವಿ ಅಂದರೆ ಹಸಿರು ಮೆಣಸಿನ್ಕಾಯಿ ಬದಲು ಅದನ್ನೇ ಹಾಕ್ಕೊಬೋದು. ಬರೀ ಧನಿಯಾ ಪುಡಿ ಹಾಕಿದ್ರೆ ಸಾಂಬಾರು ಟೇಸ್ಟ್ ಬರೋಲ್ಲ. ಇದು ಧನಿಯಾ ಪುಡಿಗೆ ನಾವು ಸಾಂಬಾರು ಮಸಾಲೆ ಏನಿರುತ್ತೆ ಅದೆಲ್ಲ ಸೇರಿಸಿ ಮಾಡ್ಕೊಂಡಿರೋ ಅಂಥದ್ದು. ಇದು ಹಾಕಿದ್ಮೇಲೆ ಈಗ ನೀರು ಸೇರಿಸ್ಕೊಳ್ಳೋಣ ಸ್ವಲ್ಪ. ಈಗ ನೀರು ಸೇರಿಸ್ತಾ ಇದ್ದೀನಿ. ತುಂಬ ಬೇಡ, ಮಜ್ಜಿಗೆ ಸೇರಿಸ್ಕೊಬೋದು. ಈಗ ಇದನ್ನು ಗ್ರೈಂಡ್ ಮಾಡ್ಕೊಳ್ಳೋಣ. ಇವಾಗ ಇದು ಗ್ರೈಂಡ್ ಮಾಡ್ಕೊಂಡಿದ್ದಾಯಿತು ನೋಡಿ, ಈ ಥರ ಆಗಿದೆ. ಸ್ಮೆಲ್ ಮಾಡಿದ್ರೆ ಗಮ್ ಅಂತಿದೆ. ಈಗ ಇದಕ್ಕೆ ಒಗ್ಗರಣೆ ಕೊಡೋಣ. ಒಗ್ಗರಣೆ ಕೊಟ್ಟಾಗ ಇದನ್ನು ಹಾಕಿ ಒಗ್ಗರಣೆ ಸ್ವಲ್ಪ
ಫ್ರೈ ಆಗಿದ್ದಕ್ಕೆ ಮಜ್ಜಿಗೆ ಸೇರಿಸ್ಬೇಕು. ಬನ್ನಿ ಯಾವ ಥರ ಅಂತ ತೋರಿಸ್ತೀನಿ. ಉಪ್ಪನ್ನು ನಾವು ಒಗ್ಗರಣೆ ಹಾಕಿದ್ದನ್ನೆಲ್ಲ ಹಾಕಿ ಮಜ್ಜಿಗೆ ಹಾಕಿದಾಗ ರುಚಿಗೆ ಎಷ್ಟು ಬೇಕಷ್ಟು ಉಪ್ಪು ಆವಾಗ ಹಾಕ್ಕೊಂಡ್ರು ನಡೆಯುತ್ತೆ, ಇಲ್ಲ ರುಬ್ಬುವಾಗಲೇ ಹಾಕ್ಕೊಬೋದು. ನಾನು ಒಗ್ಗರಣೆ ಕೊಡುವಾಗ ಹಾಕ್ಕೊಳ್ತಾ ಇದ್ದೀನಿ. ಇವಾಗ ಈ ಪಾತ್ರೆಯಲ್ಲಿ ಒಗ್ಗರಣೆಗೆ ಹಾಕ್ತಾಯಿದ್ದೀನಿ. ಫಸ್ಟು ಆಯಿಲ್ ಹಾಕ್ಕೊಳ್ಳೋಣ. ಆಯಿಲ್ ಬಿಸಿ ಆಗಿರೋದಕ್ಕೆ ಸಾಸಿವೆ ಚಟಪಟ ಆಗುವಾಗ ಬೆಳ್ಳುಳ್ಳಿ, ಕರಿಬೇವು. ನಾನು ಯಾಕಪ್ಪ ಇದನ್ನು ಅಡ್ಡ ಇಟ್ಕೊಂಡಿದ್ರೆ ಎಲ್ಲ ಕಡೆ ಸಿಡಿದು ಬಿಡುತ್ತೆ ಅಂತ. ಇಷ್ಟ ಆದಮೇಲೆ ಇದಕ್ಕೆ ಆನಿಯನ್ ಕಟ್ ಮಾಡ್ಕೊಂಡಿರೋ ಈರುಳ್ಳಿನ ಸೇರಿಸ್ಕೊಂಡೀಗ ಫ್ರೈ ಮಾಡ್ಕೊತಾ ಇದ್ದೀನಿ. ಸ್ವಲ್ಪ ಒಂದು ಅರ್ಧ ಭಾಗನಾದ್ರು ಫ್ರೈ ಆಗಬೇಕು. ಆವಾಗ ನಾವು ರುಬ್ಕೊಂಡಿರೋ ಅಂಥ ಮಸಾಲೆ ಮತ್ತು ಏನು ದೊಡ್ಡಪತ್ರೆ ಹುರ್ಕೊಂಡಿರೋದು ಮಸಾಲೆ ಎಲ್ಲ ಸೇರಿಸಿ ರುಬ್ಕೊಂಡಿದ್ದೀವಿ, ಅದನ್ನು ಆವಾಗ ಹಾಕ್ಕೊಬೇಕು. ಇವಾಗ ಆನಿಯನ್ ಚೆನ್ನಾಗಿ ಬೇಯ್ತವೆ. ಇವಾಗಲೇ ಸ್ವಲ್ಪ ಉಪ್ಪು ಸೇರ್ಸೋಣ. ಲಾಸ್ಟಲ್ಲಿ ನೋಡ್ಕೊಂಬಿಟ್ಟು ಸೇರಿಸ್ತೀನಿ. ನೋಡ್ಕೊಳ್ಳೋಣ. ರುಚಿಗೆ ಎಷ್ಟು ಬೇಕಷ್ಟು ಉಪ್ಪು. ಇವಾಗ ಒಂದು 5 ನಿಮಿಷ ಎಕ್ಸಿಟ್ ಫ್ಯಾನ್ ಆನ್ ಮಾಡ್ತೀನಿ, ಇಲ್ಲ ಅಂದರೆ ಮನೆ ಒಳಗೆ ಇರೋಕ್ಕಾಗಲ್ಲ. ಆವಾಗ ಎಕ್ಸಿಟ್ ಫ್ಯಾನ್ ಹಾಕಿದ್ದಾಗ ನಾನು ವಾಯ್ಸ್ ಓವರ್ ಕೊಟ್ಟರೆ ಅಷ್ಟು ಕ್ಲಿಯರಾಗಿ ಕೇಳಿಸ್ತಿರಲಿಲ್ಲ. ಅದಕ್ಕೆ ಎಕ್ಸಿಟ್ ಫ್ಯಾನ್ ಹಾಕ್ದಂಗೆ ಒಗ್ಗರಣೆಗೆ ಹಾಕಿದ್ದೀನಿ. ಇದು ತುಂಬ ಘಾಟ್ ಹಾಕಿತ್ತೆ. ಈಗ ಎಕ್ಸಿಟ್ ಫ್ಯಾನ್ ಆನ್ ಮಾಡ್ಕೊತೀನಿ. ಇವಾಗ ಎಕ್ಸಿಟ್ ಫ್ಯಾನ್ ಹಾಕಿದ್ದೀನಿ. ಸ್ವಲ್ಪ ಡಿಸ್ಟರ್ಬೆನ್ಸ್ ಇದೆ, ಅಡ್ಜಸ್ಟ್ ಮಾಡ್ಕೊಳ್ಳಿ. ಇವಾಗ ರುಬ್ಬಿಟ್ಕೊಂಡಿರೋ ಅಂಥದ್ದನ್ನ ಸೇರಿಸ್ಕೊಳ್ಳೋಣ ಇದಕ್ಕೆ. ಇದು ಚೆನ್ನಾಗಿ ಫ್ರೈ ಆಗಲಿ. ಅಷ್ಟರಲ್ಲಿ ಇದಕ್ಕೆ ಮಜ್ಜಿಗೆ ಹಾಕ್ಕೊಂಡು ಇದಕ್ಕೆ ಸೇರ್ಸೋಕ್ಕೆ ರೆಡಿ ಮಾಡ್ಕೊಳ್ತೀನಿ. ಮಜ್ಜಿಗೆ ರೆಡಿ ಆಗಿರೋದನ್ನ ಇವಾಗ ಇದು ಚೆನ್ನಾಗಿ ಕುದೀತಾ ಇದೆ. ಇದು ಸ್ವಲ್ಪ ಫ್ರೈ ಆಗಬೇಕು, ಆವಾಗಲೂ ಚೆನ್ನಾಗಿರುತ್ತೆ. ಮಜ್ಜಿಗೆ ಹಾಕ್ಬಿಟ್ಟು ಮಜ್ಜಿಗೆ ಸಾಂಬಾರನ್ನ ಮಳ್ಸೋದು ಸ್ವಲ್ಪ ಕಮ್ಮಿನೇ, ಯಾಕಂದರೆ ಮಜ್ಜಿಗೆ ಒಂಥರ ಮೊಸರು ಥರ ಒಡ್ದಂಗೆ ಆಗಿಬಿಡುತ್ತೆ ಅಂದ್ಬಿಟ್ಟು ಯಾರೂ ಜಾಸ್ತಿ ಮಜ್ಜಿಗೆನ ಮಳ್ಸಲ್ಲ. ನಾನು ಇಲ್ಲಿ ಸಿಮ್ಮಲ್ಲಿಟ್ಟು ಸ್ವಲ್ಪ ಹೊತ್ತು ಬಿಸಿ ಮಾಡ್ತೀನಿ. ನೋಡಿ, ಇವಾಗ ಇದನ್ನು ಸೇರಿಸ್ಕೊಂಡೆ. ಇಷ್ಟೇ. ಇದನ್ನು ಸ್ವಲ್ಪ ಮಳ್ಸಿದ್ರೆ ಸಾಂಬಾರು ರೆಡಿ ಆಯಿತು. ಉಪ್ಪು ನೋಡೋಣ ಇವಾಗ. ಉಪ್ಪು ಕರೆಕ್ಟಾಗಿದ್ದರೆ ಮತ್ತೆ ಹಾಕೋದೇನು ಬೇಡ, ಸಪ್ಪೆ ಆಗಿದ್ದರೆ ಮತ್ತೆ ಸೇರಿಸ್ಕೊಳ್ಳೋಣ. ಕರೆಕ್ಟಾಗಿದೆ. ವೆದರ್ ಕೋಲ್ಡ್ ಇದ್ದಾಗ ಮಜ್ಜಿಗೆ ಮೊಸರು ತಿನ್ನೋಕ್ಕೆ ಆಗಲ್ವಲ್ಲ, ಅಂಥ ಟೈಮಲ್ಲಿ ಈ ಸಾಂಬಾರು ಮಾಡಿಕೊಂಡ್ರಂತೂ ತುಂಬ ಚೆನ್ನಾಗಿರುತ್ತೆ. ಟೇಸ್ಟ್ ಅಂತ ಅಲ್ಟಿಮೇಟ್ ಆಗಿರುತ್ತೆ. ಈಗ ಇದನ್ನು ಒಂದು ಬೌಲ್ಗೆ ಹಾಕ್ಕೊಂಡು ಸೂಪ್ ಥರ ಬೇಕಾದರೂ ಕುಡಿಬೋದು. ಎಷ್ಟೇ ಕೋಲ್ಡ್ ಇದ್ರೂ ಇದನ್ನು ಕಂಟಿನ್ಯೂಸ್ 2 ದಿನ 3 ದಿನ ಸ್ವಲ್ಪ ತಗೊಂಡ್ರೆ ಕಮ್ಮಿ ಆಗೋಗ್ಬಿಡುತ್ತೆ. ಕೆಮ್ಮಿದ್ರೂ ಅಷ್ಟೇ, ಬೇಗ 1 ದಿನ 2 ದಿನ ತಗೊಂಡ್ರೆ ಸಾಕು, ಒಂದು 2-3 ಟೈಮು ಕಮ್ಮಿ ಆಗಿಬಿಡುತ್ತೆ. ಅಷ್ಟು ಪವರ್ಫುಲ್ಲು ಇದು. ಯಾವುದಾದ್ರು ಸ್ಕಿನ್ ಡಿಸೀಸ್ ಇದ್ರೂ ಸ್ಕಿನ್ ಅಲರ್ಜೀಸು ಕಮ್ಮಿ ಆಗ್ತಾ ಬರುತ್ತೆ. ಇದನ್ನು ವೀಕ್ಲಿ 1 ಟೈಮ್ ಯೂಸ್ ಮಾಡೋದ್ರಿಂದ, ಅಂದರೆ ದೊಡ್ಡಪತ್ರೆ ಸೊಪ್ಪನ್ನ ವೀಕ್ಲಿ 1 ಟೈಮ್ ಯಾವ ಥರ ನೋಡ್ರಿ ಚಟ್ನಿ ಸಾಂಬಾರು ಇಲ್ಲ ಹಾಗೆ ತಿಂತೀವಿ ಅಂದರೆ ತಿನ್ಬೋದು. ಕೆಲವರು ಬೋಂಡನೂ ಮಾಡ್ತಾರೆ ಅದರಲ್ಲಿ, ನಾನು ಕೂಡ ಮಾಡಿದ್ದೀನಿ ಇಷ್ಟೊಂದು ಸಲ. ಆ ರೆಸಿಪಿನೂ ಯಾವಾಗಲಾದ್ರು ನೆಕ್ಸ್ಟ್ ಈವ್ನಿಂಗ್ ಸ್ನ್ಯಾಕ್ಸ್ ಮಾಡೋದನ್ನ ಮಾಡಿ ಶೇರ್ ಮಾಡ್ತೀನಿ.
ಇದು ಆ ಸೊಪ್ಪಲ್ಲಿ ಮಾಡಿದ್ದೀವಿ ಅಂತ ಗೊತ್ತೇ ಆಗಲ್ಲ ಟೇಸ್ಟು, ಅಷ್ಟು ಸಖತ್ತಾಗಿರುತ್ತೆ ಇದಂತೂ. ಇದು ಸಾಂಬಾರೆಲ್ಲ ಬಿಸಿ ಮಾಡ್ತೀವಲ್ಲ ಹಾಗೆ ಮಾಡ್ಕೊಬೋದು, ಬೇಕು ಅಂತಾಗೆಲ್ಲ ಬಿಸಿನ. ತುಂಬ ಚೆನ್ನಾಗಿ ಕುದಿಯೋ ಹಾಗೆ ಕುದಿಸೋ ಅವಶ್ಯಕತೆ ಇರಲ್ಲ. ಇವಾಗ ಇದನ್ನು ಟೇಸ್ಟ್ ಮಾಡಿ ಹೇಗಿದೆ ಅಂತ ಹೇಳ್ತೀನಿ ನಿಮಗೆ. ಸಾಂಬಾರು ಆಗಿದೆ, ತುಂಬ ಬಿಸಿ ಇದೆ. ಟೇಸ್ಟ್ ಮಾಡೋಣ ಹೇಗಿದೆ ಅಂತ. ಸಕ್ಕತ್ತಾಗಿದೆ. ಬಿಸಿ ಬಿಸಿ ಅನ್ನಕ್ಕೆ ಹಾಕೊಂಡು ತಿಂತಿದ್ರಂತೂ ಎಣ್ಣೆ ಅನಿಸುತ್ತೆ. ನಮಗೆಲ್ಲ ಎಲ್ಲರಿಗೂ ಇಷ್ಟ ಆಗುತ್ತೆ ಗಟ್ಟಿ ಸಾಂಬಾರು. ನೀವು ಒಂದ್ಸಲ ಮಾಡಿ ಟ್ರೈ ಮಾಡಿ ಹೇಗೆ ಬಂತಿಂದ ಕಮೆಂಟ್ ಮಾಡೋದು ಮತ್ತೆ ಬರೀಬೇಡಿ. ಈ ವಿಡಿಯೋ ನೋಡಿ ನೀವು ಇನ್ನೂ ಯಾವತ್ತೂ ಮಾಡಿದ್ರು ಮತ್ತೆ ಈ ವಿಡಿಯೋ ಬಂದು ಕಮೆಂಟ್ ಹಾಕ್ತೀವಿ. ಅಷ್ಟು ಟೇಸ್ಟ್ ಸಕ್ಕತ್ತಾಗಿರುತ್ತೆ, ಅಷ್ಟು ಯೂಸ್ಫುಲ್ ಹೇಳ್ತೀರಂತೂ. ಸಕ್ಕತ್ತಾಗಿದೆ ಟೇಸ್ಟ್. ಬೆಸ್ಟ್ ಕುಡಿಯೋಣ ಆಮೇಲೆ ಮಾತಾಡೋಣ ಅನ್ನಿಸ್ತಿದೆ. ಇದಕ್ಕೆ ಮಜ್ಜಿಗೆ ಹಾಕಿ ಮಾಡಿದ್ದೀವಿ, ದೊಡ್ಡ ಪತ್ರೆ ಹಾಕಿ ಮಾಡಿದ್ದೀವಿ ಅಂದರೆ ಯಾರು ನಂಬಲ್ಲ, ಇದೇನೋ ಬೇರೆ ಅಂತಾರೆ. ಅಷ್ಟು ಟೇಸ್ಟ್ ಚೆನ್ನಾಗಿದೆ. ಯಾಕಂದರೆ ನಮ್ಮ ಫ್ರೆಂಡ್ ಬರ್ತಾರಲ್ಲ ಅವ್ರ ಕೈ ಟೇಸ್ಟ್ ಮಾಡಿಸ್ತೀವಿ, ಅವ್ರಿಗೆ ಗೊತ್ತಾಗುತ್ತೋ ಇಲ್ವ ನೋಡೋಣ. ಏನು ಸಾಂಬಾರು ಏನು ಬರುತ್ತೆ ಅಂತ ಅವ್ರಿಗೆ ನೋಡೋಣ ಗೊತ್ತಾಗುತ್ತಾ ಅಂತ ಟೇಸ್ಟ್ ಮಾಡಿಸೋಣ. ಅವ್ರಿಗೆ ಸ್ವಲ್ಪ ಬಿಸಿ ಇದೆ, ಅವ್ರಿಗೆ ಏನು ಬರೋ ಟೈಮು ಇದಕ್ಕೆ ಹಾಕಿಟ್ಟಿರ್ತೀನಿ, ತಣ್ಣಗಾಗಿರುತ್ತೆ ಸ್ವಲ್ಪ. ಹಾಕಿದ್ದೀನಿ ಸ್ವಲ್ಪ ತಣ್ಣಗಾಗಿದ್ರೆ ಬಿಸಿ ಇರುತ್ತೆ, ಅದಕ್ಕೋಸ್ಕರ ಹಾಕಿಟ್ಟಿದ್ದೀನಿ. ಇದನ್ನು ನಾನು ಫುಲ್ ಖಾಲಿ ಮಾಡ್ಕೊತೀನಿ. ಅವ್ರಿಗೆ ಫೋನ್ ಮಾಡ್ತೀನಿ, ಬೇಗ ಬನ್ನಿ, ಒಂದು ರೆಸಿಪಿ ಮಾಡಿದ್ದೀನಿ, ನೀವು ಟೇಸ್ಟ್ ಹೇಗಿದೆ ಅಂತ ಹೇಳಿದ್ರಿ ಅಂತ. ಈಗ ನನ್ನ ಫ್ರೆಂಡ್ ಬಂದಿದ್ದಾರೆ ಸೌಮ್ಯ ಅವರು, ಇವ್ರಿಗೆ ಟೇಸ್ಟ್ ಮಾಡಿಸ್ತೀನಿ ಈ ಸಾಂಬಾರನ್ನ. ಯಾವ ಸಾಂಬಾರು ಅಂತ ಕಂಡುಹಿಡೀಲಿ, ಏನು ಯೂಸ್ ಮಾಡಿದ್ದೀನಿ, ಇದಕ್ಕೆ ಯಾವ ಸೊಪ್ಪು ಹಾಕಿರೋದು ಅಂತ, ಹಾಗೆ ಟೇಸ್ಟ್ ಹೆಂಗಿದೆ ಅಂತಲೂ ಹೇಳ್ತಾರೆ. ಅಡಿಗೆ ಬರಲ್ಲ ಅಂತ ಗೊತ್ತಾಗಿ ಅಡುಗೆ ಬರಲ್ಲ ಅಂತ ಹೇಳ್ತಿದ್ದಾರೆ ನೋಡಿ. ಚೆನ್ನಾಗಿದೆ, ಆಗದೆ ಹಾಕ್ತೀನಿ, ನಿಮಗೆ ಫೋನ್ ಮಾಡಬೇಕು. ಟೇಸ್ಟ್ ಹೆಂಗಿದೆ ಅಂತ. ಟೇಸ್ಟ್ ಚೆನ್ನಾಗಿದೆ, ಅದು ಏನು ಅಂತಲೇ ಗೊತ್ತಾಗ್ತಿಲ್ಲ. ಅದಕ್ಕೆ ಏನು ಈಗ ಹಾಲು ಮೊಸರು ಮಜ್ಜಿಗೆ ಎಲ್ಲ ಬರುತ್ತಲ್ಲ, ಅದ್ರಲ್ಲಿ ಒಂದು ಹಾಕಿದ್ದೀನಿ. ಯಾವುದು ಅಂತ ಕರ್ತೀನಿ. ಹಾಲು ಮೊಸರು ಮೊಸರು ಮಜ್ಜಿಗೆ ಮಾಡಾಕಿದ್ದೀನಿ, ಮಜ್ಜಿಗೆ ಇನ್ನೊಂದು ಸೊಪ್ಪು ಹಾಕಿದ್ದೀನಿ. ಅದೇ ಮೇಯ್ನ್. ಸೊಪ್ಪ ಸ್ವಲ್ಪ ದೊಡ್ಡ ಪತ್ರೆ. ಗೊತ್ತಾಯ್ತು ಈಗ ಟೇಸ್ಟ್ ಇವಾಗ ಗೊತ್ತಾಯ್ತು. ಸ್ವಲ್ಪ ಒಗ್ರಿದೆಯಲ್ಲ ಇವಾಗ ಗೊತ್ತಾಗ್ತದೆ, ನೀವು ಹೇಳಿದ್ಮೇಲೆ ಗೊತ್ತಾಗಲ್ಲ ಟೇಸ್ಟ್. ಚೆನ್ನಾಗಿತ್ತಲ್ವಾ? ಒಳ್ಳೆ ಕುಡಿಯೋದು ಬಾಯಿಗೆ ಹೇಳಿದ್ದಲ್ಲ, ಆದ್ರೆ ಸ್ವಲ್ಪ ಯಾವುದೋ ಇರಬೇಕು ಅಂತ. ಅಷ್ಟು ದೊಡ್ಡ ಪತ್ರೆ ಅಂತ ಒಗ್ಗರಣೆ ಮಾಡಿಲ್ಲ, ಹುರಿದ್ಬಿಟ್ಟು ರುಬ್ಕೊಂಡು ಒಗ್ಗರಣೆಗೆ ಹಾಕಿ ಆಮೇಲೆ ಒಂದೆರಡು ಮಜ್ಜಿಗೆ ಬರುತ್ತಲ್ಲ, ಏನಾದ್ರು ಮಜ್ಜಿಗೆ ಹಾಕಲ್ಲ, ಹಾಲು ಹಾಕ್ತೀವಿ. ಅದ್ರದ್ದು ಬಜ್ಜಿ ಮಾಡ್ತಾರಲ್ಲ, ಮಾಡ್ತಾರೆ ನಿಮ್ಮ ಕಡೆ? ಆ ಬಜ್ಜಿ ಎಲ್ಲ ಮಾಡಲ್ಲ. ಹಾಲು ದೊಡ್ಡ ಪತ್ರೆ ಹೇಳಿದ್ರು ನಮ್ ಕಡೆ ಇರೋದೇ ಬಿಕೆ ಮುಷಿತ ಆ ತರ ಆದ್ರೆ ಕಷಾಯ ತರ ಮಾಡ್ಕೊಂಡು ಕುಡ್ತಿರೋದು ಅಷ್ಟೇ ಗೊತ್ತಿರೋದು. ನಡೆಯುತ್ತೆ. ಈ ತರ ಗೊಜ್ಜು ಗಿಜ್ಜು ಎಲ್ಲ ಮಾಡಿಲ್ಲ, ಇದೇ ಫಸ್ಟ್ ಟೇಸ್ಟ್ ನೋಡ್ತಿರೋದು ನಾನು. ಚೆನ್ನಾಗಿದೆ, ಮಾಡ್ಬೋದು ಅಂತ. ನಂಗೂ ಕಳಿಸ್ಬಿಡಿ ರೆಸಿಪಿ, ನೋಡ್ಕೊಂಡು ಮಾಡ್ಬಿಡಿ. ಚೆನ್ನಾಗಿದೆ. ರೈಸ್ಗ ರೈಸ್ ಮುದ್ದೆ ಊಟ ಮಾಡ್ಬೋದು, ಬಜ್ಜಿ ತರ ಇರುತ್ತೆ. ಮುದ್ದೆ ಚೆನ್ನಾಗಿರುತ್ತೆ. ಸೈಡ್ಸಿಗೆ ಏನಾದರೂ ಕಾಳು ಇಲ್ಲ ಕೋಸಂಬರಿ ಏನಾದರೂ ಮಾಡ್ಕೊಂಡ್ರೆ ಸೂಪರ್ ಆಗಿರುತ್ತೆ. ಬಿಸಿ ಬಿಸಿ ಅನ್ನಕ್ಕೆ ಹಾಕೊಂಡು ತಿಂದ್ರೆ ಚೆನ್ನಾಗಿರುತ್ತೆ. ಅನ್ನ ಸ್ವಲ್ಪ ಮೆತ್ತಗಿದ್ರಂತೂ ಇನ್ನೂ ಚೆನ್ನಾಗಿರುತ್ತೆ. ಮಾಡುವಾಗ ಕರೆದಿದ್ರೆ ನಾನು ಬರ್ತಿದ್ದೆ
ಇನ್ನೊಂದು ದಿನ ತೋರಿಸ್ತೀನಿ ಬಿಡಿ ಮಾಡುವಾಗ. ನಾನೆಲ್ಲ ತುಂಬ ದಿನ ಆಗಿತ್ತು ಮಾಡಿ, ಅದಕ್ಕೆ ಇವತ್ತು ಮಾಡಿದ್ದೀನಿ. ಹೆಲ್ದಿ ಮಧ್ಯಾಹ್ನ ಅಡುಗೆ ಮಾಡ್ತಿದ್ದೀನಲ್ವಾ, ಸಾಂಬಾರು ಏನು ಮಾಡೋದು, ಚೆನ್ನಾಗಿ ಬೆಳೆದಿತ್ತು ಸೊಪ್ಪು. ಚಟ್ನಿ ಮಾಡಬೇಕಿತ್ತು. ಹಾಂ, ಸ್ಕಿನ್ ಅಲರ್ಜಿಗೆಲ್ಲ ಕಷಾಯ ಕುಡಿಯಲ್ಲ ಅಂದ್ರೆ ಹಿಂಗ್ ಮಾಡಿಕೊಟ್ರೆ ಸ್ವಲ್ಪ ಹೆಜ್ಜೆ ಹಾಕ್ಬಿಡೋದು, ಮಕ್ಳಿಗೂ ಹಾಕ್ಬೋದು. ಚೆನ್ನಾಗಿದೆ. ನಮ್ಮನೇನ್ಗೆ ಈ ಥರ ಸೂಪ್ ಥರ ಕೊಟ್ರೆ ಕುಡ್ಕೊಂಬಿಡ್ತಾನೆ. ಅದೇ ಹಂಗೆ ಕೊಡ್ಲಿ, ಹಂಗೆ ಕುದಿಸ್ಬಿಟ್ಟು ಕೊಡ್ಲಿ ನೀರಲ್ಲಿ, ಕುಡಿಯಲ್ಲ. ಈ ಥರ ಮಾಡಿದ್ರೆ ಕುಡಿತಾನೆ. ಗೊತ್ತಾಗಲ್ಲ ಇದು ಸೊಪ್ಪು. ಇವಾಗ ಮಗನ ಕರ್ಕೊಂಬರಕ್ಕೆ ಹೋಗ್ತಾ ಇದ್ದೀವಿ. ಮಕ್ಕಳನ್ನ ನಡ್ಕೊಂಡು ಬೆಳಗ್ಗೆ ಗಾಡೀಲಿ ಬಿಡ್ತೀವಿ. ಈ ಟೈಮಲ್ಲಿ ನಡ್ಕೊಂಡು ಕರ್ಕೊಂಬರಕ್ಕೆ ಹೋಗುವಾಗ ಆಲ್ಮೋಸ್ಟ್ ನಡ್ಕೊಂಡೇ ಹೋಗ್ತೀವಿ. ಒಂದೊಂದು ದಿನ ಏನಾದರೂ ಕೆಲಸ ಇದ್ದರೆ ಗಾಡೀಲಿ ಹೋಗೋದು, ಇಲ್ಲಾಂದರೆ ನಡ್ಕೊಂಡೇ ಹೋಗ್ತೀವಿ. ನಡ್ಕೊಂಡು ಹೋಗ್ತಾಯಿದ್ವಿ. ಇನ್ನೊಂದು ಸ್ವಲ್ಪ ದೂರ ಹೋಗ್ಬಿಟ್ಟು ಅವ್ರನ್ನ ಕರ್ಕೊಂಡು ನಡೆಸ್ಕೊಂಡು ಹೋಗೋ ಅಷ್ಟೊತ್ತಿಗಾಗುತ್ತೆ ಒಂದು ಅರ್ಧ ಗಂಟೆ. ಕಮ್ಮಿನೇ ಡಿಸ್ಟೆನ್ಸ್, ಬೇಗ ಹೋಗ್ಬೋದು ಮನೆಗೆ. ನಾವು ಹೋಗುವಾಗ ಬರೀ ಒಂದು 7-8 ಮಿನಿಟ್ಸ್ಗೆಲ್ಲ ಅವ್ರ ಸ್ಕೂಲ್ ಹತ್ರ ಹೋಗ್ತೀವಿ, ಎಷ್ಟೇ ನಿಧಾನಕ್ಕೆ ಹೋದ್ರೂ. ಆದರೆ ಅವ್ರನ್ನ ಕರ್ಕೊಂಡು ಹೋಗುವಾಗ ಮಾತ್ರ ಒಂದು 1/2 hour ಆಗುತ್ತೆ. ಯಾಕಂದರೆ ಅವರು ನಡೀತಾರೆ, ಬಟ್ ಅಲ್ಲಿ ಇಲ್ಲಿ ನೋಡಿಕೊಂಡು ಅದು ಇದು ಅಂತ ತೋರಿಸ್ಕೊಂಡು ಮಾತಾಡ್ಕೊಂಡು ಹೋಗೋ ಅಷ್ಟೆಲ್ಲ ಆಗ್ಬಿಡುತ್ತೆ ಅಷ್ಟು ಟೈಮು. ಬನ್ನಿ, ಇವಾಗ ಅವ್ರ ಸ್ಕೂಲ್ ಹತ್ರ ಅವ್ರನ್ನ ಪಿಕ್ ಮಾಡುವಾಗ ತೋರಿಸ್ತೀನಿ. ಹಾಗೆ ಬರೋ ಅಂಥ ಜಿಮ್ ಪಾರ್ಕ್ ಇದ್ದೇನೆ. ಇಲ್ಲಿ ಜಿಮ್ ಪಾರ್ಕು, ಈ ಕಡೆ ಅವ್ರ ಸ್ಕೂಲ್ ಇದೆ. ಸ್ಕೂಲ್ ಹತ್ರ ಅಲ್ಲೇ ಸ್ಕೂಲ್ ಕರ್ಕೊಂಡು ಹೋಗ್ತಿದ್ದಾರೆ ಕೆಲವರು. ನಾವೀಗ ಹೋಗಿ ಕರ್ಕೊಬೇಕು. ನೋಡಿ, ಎಲ್ಲ ಕರ್ಕೊಂಡು ಹೋಗ್ತಾ ಇದ್ದಾರೆ. ಈ ರೋಡಿಂದ ಆ ಕಡೆ ರೋಡಲ್ಲಿದೆ ಸ್ಕೂಲು. ಯಾವಾಗ ಏನು ಮಾಡೋದು, ಲಿಶನ್ ಅಲ್ಲೇ ಅವಾಗ ಕೆಲ್ಸಕ್ಕೆ ಬಂದಿದ್ರು, ಅಲ್ಲೇ ಕೊಟ್ಬಿಟ್ಟು ಹೋಗಿ ಇಷ್ಟು ಹೋಗ್ತೀನಿ. ಯಾರಿದು? ಎಲ್ಲಿ ಬಂದ ಲಿಶಾ? ಕೊಡು ಬ್ಯಾಗ್. ನಿಮ್ಮದು ಮೇಲೇ ತಾನೇ ಕ್ಲಾಸು? ಯಾರು? ಮಾಮ. ಈ ಕಡೆ ಬಾ, ಕೊಡು ಬ್ಯಾಗ್ ಕೊಡು. ಎಲ್ಲಿದ್ದಾರೆ ನಿಮ್ಮ ಮ್ಯಾಮ್? ಶ್ರೀಲಕ್ಷ್ಮಿ ಈಗ ಶ್ರುತಿ ಮ್ಯಾಮ್. ಫೇವ್ರೇಟ್ ಯಾರು? ಶ್ರುತಿ ಮ್ಯಾಮ್. ಲಿಶಾ ಬಂದ. ಹಾಯ್ ಮಾಡು, ಹಾಯ್ ಮಾಡು. ಬರ್ವಾಗಳಲ್ಲ, ಹೋಗ್ವಾಗ ಅಳ್ತೀಯ. ಅಜ್ಜಿ ಹೋಯ್ತು ಊರಿಗೆ. ಏನೋ ಸ್ಟಾರ್ ಹಾಕಿದ್ದಾರೆ, ತೋರಿಸಿಲಿ ಸ್ಟಾರ್ನ. 2 ಸ್ಟಾರ್ ಏನಕ್ಕೆ ಹಾಕಿದ್ರು? ವೈಟ್ ಆಗಿದ್ಯಾ, ಅದಕ್ಕೆ ಸ್ಟಾರ್ ಹಾಕಿರೋದಾ? ಅಜ್ಜಿ ಹೋಯ್ತು, ಏನಿಲ್ಲ ಅಂತ. ಅಲ್ಲಿಂಕೋ ಫೋಟೋ ತಗೊಳ್ತೀನಿ. ಬರೀ ಸಾಕು, ಬಾಬಾ. ಬಟ್ ಟೈಮ್ ಆಗುತ್ತೆ, ಹೋಗೋಣ. ಬಂತು ಬಿಡು, ಇಲ್ಲಿ ಬಂತು ವಿಡಿಯೋದಲ್ಲಿ. ಕೌ ಪಕ್ಕನೇ ಇದೆಯಾ? ಕೌ ಪಕ್ಕ ಬರಂಗೆ ತೆಗ್ದಿದ್ದೀನಿ. ಬಾ. ಏನು ನಿಶ ಹೇಳು ಈಗ? ಎಡ್ಕೊಂಡು ಹೋಗ್ಬೇಕಾ? ನಿಂಗೆ ಯಾರು ಹೇಳಿದ್ದ ಅಮ್ಮ ಲಾಕ್ ಮಾಡುತ್ತೆ ಅಂತ? ಇನ್ನೊಂದ್ಸಲ ಹೇಳು. ಏನ್ ಮಾಡುತ್ತಮ್ಮ? ಹೌದಾ? ಸ್ಕೂಲಲ್ಲೆಲ್ಲ ಹೇಳಿದ್ಯಾ ಹಂಗಂತ? ಹೇಳ್ಬೇಡ. ಇವತ್ತಿನ ವಿಡಿಯೋ ಯಾರೆಲ್ಲ ನೋಡ್ತಾ ಇದ್ದೀರಾ, ಇನ್ನೂ ಏನಾದರೂ ಸಬ್ಸ್ಕ್ರೈಬ್ ಮಾಡ್ದೆ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತು ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಕೂಡ ಶೇರ್ ಮಾಡಿ. ಆ ರೆಸಿಪಿ ಅಂತೂ ಈ ಟೈಮಲ್ಲಿ, ಕೋಲ್ಡ್ ಇರೋ ಟೈಮಲ್ಲಿ ಮಾಡ್ಕೊಂಡ್ರೆ ಒಳ್ಳೆಯದು. ಇವಾಗಂತೂ ಎಲ್ಲ ಕಡೆ ವೈರಲ್ ಫೀವರ್ ಇದೆ. ಒಂದ್ಸಲ ನೀವು ಮನೇಲಿ ಟ್ರೈ ಮಾಡಿ, ಹೇಗೆ ಬಂತು ಅಂತ. ನನ್ನ ಮಗ ಹೋಮ್ವರ್ಕ್ ಬರೀತಿದ್ದಾನೆ. ನಮ್ಮಮ್ಮ ಲಾಗ್ ಮಾಡುತ್ತೆ, ಅದಕ್ಕೆ ನಾನು ಲಾಗ್ ಮಾಡ್ತೀನಿ ಅಂತ ಹೇಳ್ತಿದ್ದ ಅವ್ರ ಅಜ್ಜಿ ಕೈಲಿ. ಅದನ್ನೇ ಒಂಚೂರು ವೀಡಿಯೋ ಕ್ಯಾಪ್ಚರ್ ಮಾಡಿಕೊಂಡೆ ಅಷ್ಟೇ. ಈ ವಿಡಿಯೋ ನೆಕ್ಸ್ಟ್ ಡೇ ಕಂಟಿನ್ಯೂ ಮಾಡ್ತೀನಿ. ಮತ್ತೆ ಸಿಗೋಣ ಇನ್ನೊಂದು ಇದೇ ಥರ ವೀಡಿಯೋದಲ್ಲಿ. ಥ್ಯಾಂಕ್ ಯು, ಟೇಕ್ ಕೇರ್, ಬಾಯ್ ಬಾಯ್.